ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸ್ಸಲ್ ಮೇನಿಯಾ 42 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರಾಕ್ ಅವರು ರಸ್ಸಲ್ ಮೇನಿಯಾ 42 ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಪ್ಡೇಟ್ಗಳು ಕೂಡ ಬರ್ತಾ ಇತ್ತು. ಈ ಬಾರಿಯ ರಸ್ಸಲ್ ಮೇನಿಯಾ ಅಂದ್ರೆ 2026ರ ರಸ್ಸಲ್ ಮೇನಿಯಾ ನ್ಯೂ ಆರ್ಲೆನ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದೇ ರೀತಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ನಮಗೆ 2026ರ ರಸ್ಸಲ್ ಮೇನಿಯಾ 42 ಏಪ್ರಿಲ್ 11 ಹಾಗೆ ಏಪ್ರಿಲ್ 12ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲೋಗೋನು ಕೂಡ ನೀವು ನೋಡ್ತಾ ಇರಬಹುದು, ಸಿಮಿಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ರೀತಿ ರಸ್ಸಲ್ ಮೇನಿಯಾ 30 ಹಾಗೆ ರಸ್ಸಲ್ ಮೇನಿಯಾ 34 ನ ಥೀಮ್ ಇತ್ತು, ಅದೇ ರೀತಿ ಈಗ ರಸ್ಸಲ್ ಮೇನಿಯಾ 42 ನ ಥೀಮ್ ಇದೆ ಅಂತಾನೆ ಹೇಳ್ಬಹುದು. ಅದರಲ್ಲೂ ರಸ್ಸಲ್ ಮೇನಿಯಾ 34 ಹಾಗೆ ಮುಂದಿನ ವರ್ಷದ ರಸ್ಸಲ್ ಮೇನಿಯಾ 42ಗೂ ಏನು ವ್ಯತ್ಯಾಸ ಇಲ್ಲ. ನೀವು ನೋಡ್ತಾ ಇರಬಹುದು, ಕಲರ್ ಚೇಂಜ್ ಇದೆ ಅಷ್ಟೇ. ಏನೇ ಆಗ್ಲಿ, ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ರಸ್ಸಲ್ ಮೇನಿಯಾ ಸೂಪರ್ ಡೋಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಂಡ್ ರಸ್ಸಲ್ ಮೇನಿಯಾ 30 ಹಾಗೆ 34 ನ ನಾವು ಕಂಪೇರ್ ಮಾಡಿದ್ರೆ ಸ್ಟೇಜ್ ಡಿಸೈನ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದೇ ರೀತಿ ಲೇಸರ್ ಲೈಟ್ ಗಳ ಉಪಯೋಗ ಕೂಡ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾದಲ್ಲಿ ಮಾಡಿದ್ರು, ಆ ಎರಡು ರಸ್ಸಲ್ ಮೇನಿಯಾದಲ್ಲೂ ಕೂಡ. ಸೊ ಅದೇ ರೀತಿ ಅಟ್ಮಾಸ್ಫಿಯರ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂಡ್ ಸ್ಟೇಜ್ ಡಿಸೈನ್ ನೆಕ್ಸ್ಟ್ ಇಯರ್ ರಸ್ಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ವಿಮೆನ್ಸ್ ಡಿವಿಷನ್ ಬಗ್ಗೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಇರ್ತಕ್ಕಂತಹ ವಿಮೆನ್ ಸೂಪರ್ ಸ್ಟಾರ್ಸ್ ಗಳು, ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳು ನಮ್ಮ ಟ್ರಿಪಲ್ ಎಚ್ ಅವರ ಬುಕಿಂಗ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರಂತೆ. ಅಂದ್ರೆ ಡಬ್ಲ್ಯೂ ಮೈನ್ ರೋಸ್ಟರ್ ಅಲ್ಲಿ ವಿಮೆನ್ಸ್ ಗಳಿಗೆ ಚೆನ್ನಾಗಿ ಬುಕಿಂಗ್ ಸಿಗ್ತಾ ಇಲ್ಲ. ಯಾರ್ಯಾರು ಮೈನ್ ವಿಮೆನ್ಸ್ ಗಳಿದ್ದಾರೆ ಅವರಿಗೆ ಮಾತ್ರ ಬುಕಿಂಗ್ ನ ಕೊಡ್ತಾ ಇದ್ದೀರಾ, ಇನ್ನು ಉಳಿದವ್ರನ್ನ ಅದೇ ರೀತಿ ಚೆನ್ನಾಗಿ ಬುಕಿಂಗ್ ಕೊಡ್ತಾ ಇಲ್ಲ ಅಂತ ವಿಮೆನ್ಸ್ ಡಿವಿಷನ್ ಅಲ್ಲಿ ಕೆಲವೊಂದಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದಾರಂತೆ. ಆನೆಸ್ಟ್ ಆಗಿ ಹೇಳ್ತೀನಿ, NXT ವಿಮೆನ್ಸ್ ಡಿವಿಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂಡ್ ಮೈನ್ ರೋಸ್ಟರ್ ನ ವಿಮೆನ್ಸ್ ಡಿವಿಷನ್ ಗೆ ಬಂದ್ರೆ ಏನು ಕೂಡ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ. ನಮ್ಮ ಜೇಡ್ ಕಾರ್ಗಿಲ್ ಅವರ ಸ್ಟೋರಿಲಿ ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಡಬ್ಲ್ಯೂ ಅವರು ಈಗ ಅದನ್ನು ಹಾಳು ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರ ರಿವೆಂಜ್ ಟೂರ್ನು ಕೂಡ ನಾವು ಇಂಟ್ರೆಸ್ಟಿಂಗ್ ಅನ್ಬಹುದು, ಬಟ್ ಅದೇ ಅವ್ರವ್ರಿಗೇನೆ ಪುಷ್ ಸಿಗ್ತಾ ಇದೆ ಹೊರತು ಬೇರೆಯವರಿಗೆ ಯಾರಿಗೂ ಕೂಡ ಪುಷ್ ಸಿಗ್ತಾ ಇಲ್ಲ. ಅಂಡ್ ಬೇರೆಯವ್ರನ್ನ ಚೆನ್ನಾಗಿ ಬುಕ್ ಕೂಡ ಮಾಡ್ತಾ ಇಲ್ಲ, ಟೆಲಿವಿಷನ್ ಅಲ್ಲೂ ಕೂಡ ಕರ್ಕೊಂಡು ಬರ್ತಾ ಇಲ್ಲ. ಇದನ್ನ ವುಮೆನ್ಸ್ ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಕಾರ್ಮೆಲಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಕಾರ್ಮೆಲಾ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಆಕ್ಚುಲಿ ಕೋರಿ ಗ್ರೇವ್ಸ್ ಹಾಗೆ ಕಾರ್ಮೆಲಾ ಇಬ್ರು ಕೂಡ ಹಸ್ಬೆಂಡ್ ಅಂಡ್ ವೈಫ್. ಅಂಡ್ ನಮ್ಮ ಕೋರಿ ಗ್ರೇವ್ಸ್ ಅವರು ಈಗ ಮೈನ್ ರೋಸ್ಟರ್ ಇಂದ NXT ಗೆ ಶಿಫ್ಟ್ ಆದ್ರೆ, ನಮ್ಮ ಕಾರ್ಮೆಲಾ ಅವರು ಡಬ್ಲ್ಯೂ ಇಂದ ಹೊರಗಡೆನೆ ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿಯಲ್ಲಿ ಎಕ್ಸ್ಪೈರ್ ಆಗಿದೆ ಅಂಡ್ ಹೊಸ ಕಾಂಟ್ರಾಕ್ಟ್ ಇನ್ನೂ ಕೂಡ ಸೈನ್ ಆಗಿಲ್ಲ. ಸೊ ಈಗ ನಮ್ಮ ಕಾರ್ಮೆಲಾ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಡಬ್ಲ್ಯೂ ರಾಸ್ಟರ್ ಪೇಜ್ ಅಲ್ಲೂ ಕೂಡ ಕಾರ್ಮೆಲಾ ಅವ್ರನ್ನ ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ಡಬ್ಲ್ಯೂ ಅವರು ಹಾಕಿದ್ದಾರೆ. ಸೊ ಹೊಸ ಕಾಂಟ್ರಾಕ್ಟ್ ಕೂಡ ಆಫರ್ ಮಾಡಿಲ್ಲ. ಸೊ ನಮ್ಮ ಕಾರ್ಮೆಲಾ ಅವರು ಬೇರೊಂದು ಕಂಪನಿಗೆ ಹೋಗುವಂತಹ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಲಿಟರಲಿ ಗೈಸ್, ಬೇಜಾರಾಗುತ್ತೆ. ಸೈನ್ ಮಾಡ್ಕೊಂಡಿದ್ರೆ ನಮ್ಮ ಕಾರ್ಮೆಲಾ ಅವರು ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ನ ಕೊಡೋರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೂ ಕೂಡ ಗೊತ್ತೇ ಇರಬಹುದು. ಅದರಲ್ಲೂ ನಮ್ಮ ರಾಕ್ ಅವರು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅನೌನ್ಸ್ ಆಗಿರೋದ್ರಿಂದ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇಂಡು ಕಾಂಪಿಟೇಟರ್ಸ್ ಗಳು ಕೂಡ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಜಾನ್ಸನ್ ಆಗಿರಬಹುದು, CM ಪಂಕ್ ಆಗಿರಬಹುದು, ಡ್ರೂ ಮ್ಯಾಕೆಂಟೈರ್, ಲೋಗನ್ ಪೌಲ್, ಡೇಮಿಯನ್ ಪ್ರಿಸ್ಟ್ ಹಾಗೆ ಸೆತ್ ರೋಲಿನ್ಸ್, ಇಷ್ಟು ಜನರ ನಡುವೆ ನಮಗೆ ಈ ಬಾರಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಗೈಸ್, ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಎಸ್, ಯಾಕೆ ಗೆಲ್ಬಹುದು ಅಂತ ಕಳೆದ ವಿಡಿಯೋದಲ್ಲಿ ನಾನು ರೀಸನ್ ನ ತಿಳಿಸಿದ್ದೆ. ಅಂಡ್ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಿಮ್ಮಿ ಊಸೋ ಅವರ ಮೇಲೆ ಸೋತ್ರಲ್ಲ, ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಜವಾಗ್ಲೂ ಕೂಡ ಬೇಜಾರಾಗಿಲ್ಲ, ಇವನ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮ್ಮ ರಿಯಾಕ್ಷನ್ ಏನು, ನೀವೇನಾದ್ರೂ ಬೇಜಾರಲ್ಲಿದ್ದೀರಾ ಅಂತ ಕೇಳಿದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನಾನ್ ಯಾಕೆ ಗುರು ಬೇಜಾರಾಗ್ಲಿ, ಜಿಮ್ಮಿ ಊಸೋ ನನ್ನನ್ನ ಫ್ಲೂಕ್ ಅಲ್ಲಿ ಸೋಲ್ಸಿದ್ದು ಅಷ್ಟೇ, ಅದೊಂದು ರೀತಿ ಮಿಸ್ಟೇಕು ಅಷ್ಟೇ, ಅವ್ನು ಸಡನ್ ಆಗಿ ಬಂದು ನನ್ನನ್ನ ಸೋಲಿಸ್ಬಿಟ್ಟ, ಅದು ಅಚಾನಕ್ಕಾಗಿ ಆಗಿದ್ದು, ಅದ್ರ ಬಗ್ಗೆ ತಲೆನ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ನಾನು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸ್ಸಲ್ ಮೇನಿಯಾಗೆ ಹೋಗ್ತೀನಿ, ಅದ್ರ ಬಗ್ಗೆ ನಾನು ಖುಷಿ ಇದ್ದೀನಿ. ಸ್ಮ್ಯಾಕ್ ಡೌನ್ ನಲ್ಲಿ ಇವತ್ತು ಜಿಮ್ಮಿ ಊಸೋ ನನ್ನನ್ನ ಮಿಸ್ ಆಗಿ ಸೋಲ್ಸಿದ್ನಲ್ಲ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಡ್ ಜಿಮ್ಮಿ ಊಸೋ ನನ್ನನ್ನ ಸೋಲ್ಸಿದ್ದಾದ್ರೂ ಯಾರಿಗಾದ್ರೂ ನೆನಪಿದ್ಯಾ? ಕಡೆದಾಗಿ ನೆನಪಿರೋದು ನಾನು ಅವನ ಮೇಲೆ ಅಟ್ಯಾಕ್ ಮಾಡಿದ್ದು ಮಾತ್ರ ಅಂತ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇದ್ದಾರೆ. ಲಿಟರಲಿ ಇಷ್ಟು ದಿನ ನಾವು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ವಿ, ಡ್ರೂ ಮ್ಯಾಕೆಂಟೈರ್ ಸಿಕ್ಕಾಪಟ್ಟೆ ಕೋಪಿಷ್ಟ, ಅವನು ಯಾರನ್ನು ಕೂಡ ಬಿಡೋದಿಲ್ಲ, ಹಂಗೆ ಹಿಂಗೆ ಅನ್ನೋ ಒಂದು ಕ್ಯಾರೆಕ್ಟರ್ ಅವರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಜಿಮ್ಮಿ ಊಸೋ ಅವರ ಮೇಲೆ ಸೋತ್ರು ಕೂಡ ಅವರು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸ್ಸಲ್ ಮೇನಿಯಾಗೆ ಹೋಗ್ತೀನಿ, ಅದ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಯಾಕ್ಷನ್ ನ ಕೊಡ್ತಾ ಇದ್ದಾರೆ. ಗೈಸ್, ಎಲ್ಲೋ ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲೋ ಚಾನ್ಸಸ್ ಈಗ ಜಾಸ್ತಿ ಆಗ್ತಾ
ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ರಾಕ್ ಆಗಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆನೆ. ನಿಮಗೆ ಗೊತ್ತಿರಬಹುದು ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಆಫರ್ ನ ಕೊಟ್ಟಿದ್ದಾರೆ. ಕೋಡಿ ಬಾ ನೀನು ನನ್ನ ಚಾಂಪಿಯನ್ ಆಗುವ ಅಂತ. ಆ ಒಂದು ಆಫರ್ ನ ನಮ್ಮ ಕೋಡಿ ರೋಡ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೋ ರಿಜೆಕ್ಟ್ ಮಾಡ್ಕೋತಾರೋ ಅನ್ನೋದು ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಾರ್ಪೊರೇಟ್ ಕೋಡಿ ರೋಡ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾರೆ. ರಾಕ್ ಅವರ ಕೈ ಕೆಳಗಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೆಲಸ ಮಾಡೋದು ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ಆ ಒಂದು ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ರಾಕ್ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕನ್ಫರ್ಮ್ ಆಗಿರ್ತಕ್ಕಂತಹ ಇವರಲ್ಲಿ ಯಾರನ್ನಾದ್ರೂ ಹೆಲ್ಪ್ ಮಾಡಿ ಗೆಲ್ಸಿ ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದಕ್ಕೂ ಕೂಡ ಹೆಲ್ಪ್ ಮಾಡಿ ಇವರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ತನ್ನ ಕೈಯಾಳಾಗಿ ಇಟ್ಕೋಬಹುದು, ಅಂದ್ರೆ ತನ್ನ ಜೊತೆಗೆ ಸೇರಿಸ್ಕೋಬಹುದು. ಅಂಡ್ ಈಗ ಕಾಂಪಿಟೇಟರ್ಸ್ ಗಳನ್ನು ಕೂಡ ನಾವು ನೋಡಿದ್ರೆ ಇವರಲ್ಲಿ ಯಾರಾದ್ರೂ ಬೇಕಾದ್ರೆ ರಾಕ್ ಅವರ ಜೊತೆ ಈಸಿಯಾಗಿ ಸೇರ್ಕೊಳ್ಳೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇವರ ಕೆಮಿಸ್ಟ್ರಿಗಳು ಆ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಮ್ಮ ಡೇಮಿಯನ್ ಪ್ರಿಸ್ಟ್, ಹಿಂದೆ ಕೂಡ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಎಡ್ಜ್ ಅವರ ಜೊತೆ ಅಲೈನ್ ಆಗಿದ್ರು ಆಸ್ ಎ ಹೀಲ್ ಸೂಪರ್ ಸ್ಟಾರ್. ಅದೇ ರೀತಿ ಪ್ರಾಬಬ್ಲಿ ನಮ್ಮ ರಾಕ್ ಅವರ ಜೊತೆನೂ ಕೂಡ ಅಲೈನ್ ಆಗಬಹುದು. ಇದನ್ ಬಿಟ್ರೆ ಲೋಗನ್ ಪಾಲ್, ನಮ್ಮ ಲೋಗನ್ ಪಾಲ್ ಅವರು ಕೂಡ ರಾಕ್ ಅವರ ಜೊತೆ ಆರಾಮಾಗಿ ಅಲೈನ್ ಆಗಬಹುದು. ಯಾಕಂದ್ರೆ ಅವರು ಕೂಡ ಈಗ ಹೀಲ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ನಮ್ಮ ಲೋಗನ್ ಪಾಲ್ ಅವರಿಗೂ ಕೂಡ WWE ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಆಸೆ ಇದೆ. ಅದರಿಂದ ಈ ಒಂದು ಆಂಗಲ್ ನು ಕೂಡ WWE ಅವರು ತಗೊಂಡ್ ಬರಬಹುದು. ಅಂಡ್ ಅದನ್ನ ಬಿಟ್ರೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು, ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಹಿಂದೆ ನಮ್ಮ ಟ್ರಿಪಲ್ ಎಚ್ ಅವರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಇದೇ ರೀತಿ ಗಿಮಿಕ್ ನ ಅವರು ಟ್ರೈ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಬಾರಿನೂ ಕೂಡ ನಮ್ಮ ರಾಕ್ ಅವರ ಜೊತೆ ಆರಾಮಾಗಿ ಅವರು ಸೇರ್ಕೋಬಹುದು. ಅಂಡ್ ಅದನ್ನ ಬಿಟ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಂಬರ್ 1 ಸ್ಥಾನದಲ್ಲಿ ನಿಲ್ತಾರೆ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಆಗಿ ರಾಕ್ ಅವರ ಸಂಬಂಧ ಕೂಡ ಚೆನ್ನಾಗಿದೆ. ರೀಸೆಂಟ್ ಆಗಿ ಟೀಸರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆರಾಮಾಗಿ ರಾಕ್ ಅವರ ಜೊತೆ ಸೇರ್ಕೋಬಹುದು. ಇದನ್ನ ಬಿಟ್ರೆ ನಮ್ಮ ಸಿಎಂ ಪಂಕ್, ನಮ್ಮ ಸಿಎಂ ಪಂಕ್ ಆಗಿ ರಾಕ್ ಅವರ ನಡುವೆ ಕೆಮಿಸ್ಟ್ರಿ ಯಾವ ರೀತಿ ಇದೆ ನಿಮಗೆ ಗೊತ್ತಿರಬಹುದು. ಇಬ್ರು ಕೂಡ ತುಂಬಾನೇ ಕೆಟ್ಟ ಎನಿಮೀಸ್ಗಳು, ಬಟ್ ಎನಿಮೀಸ್ಗಳು ಕೂಡ ಫ್ರೆಂಡ್ಸ್ ಆದ್ರೆ ಯಾವ ರೀತಿ ಇರುತ್ತೆ ಹಿಂದೆನೂ ಕೂಡ ನಾವು ತುಂಬಾ ಬಾರಿ ಈ ರೀತಿ ಸ್ಟೋರಿ ಲೈನ್ ನಲ್ಲಿ ನೋಡಿದೀವಿ. ನಮ್ಮ ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಹಾಗೆ ವಿನ್ಸ್ ಮಿಕ್ಮೆನ್ ಅವರು ಕೂಡ ಒಂದಾಗಿರೋದನ್ನ ನಾವು ನೋಡಿದೀವಿ. ಸೊ ಅದೇ ರೀತಿ ನಮ್ಮ ಸಿಎಂ ಪಂಕ್ ಅವರು ಕೂಡ ರಾಕ್ ಅವರ ಜೊತೆ ಒಂದಾಗಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ರೀತಿ ಒಂದು ಸ್ಟೋರಿನ ಕೂಡ ಅಪ್ಲೋಡ್ ಮಾಡ್ತಾರೆ. ಹಿಂದೆ ಎನಿಮಿ ಆಗಿದ್ದವನು ಈಗ ಆರಾಮಾಗಿ ಫ್ರೆಂಡ್ ಆಗಬಹುದು ಅಂತ ಒಂದು ಕಾಮಿಕ್ ರೀತಿಯಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ಸೊ ನಮ್ಮ ಸಿಎಂ ಪಂಕ್ ಅವರು ಕೂಡ ರಾಕ್ ಅವರ ಜೊತೆ ಕಂಬೈನ್ ಆಗಬಹುದು. ಅಂಡ್ ಫೈನಲಿ ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ, ನಮ್ಮ ಜಾನ್ ಸಿನಾ ಅವ್ರನ್ನು ಕೂಡ WWE ಅವರು ರಾಕ್ ಅವರ ಜೊತೆ ಕಂಬೈನ್ ಮಾಡುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ತನ್ನ ಇಡೀ WWE ಕರಿಯರ್ ಅಲ್ಲಿ ಒಂದು ಬಾರಿನೂ ಕೂಡ ಹೀಲ್ ಟರ್ನ್ ಆಗಿಲ್ಲ. ಸೊ ಅವರ ಲಾಸ್ಟ್ WWE ರನ್ ಅಲ್ಲಿ ಪ್ರಾಬಬ್ಲಿ WWE ಅವರು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಮಾಡಬಹುದು. ಅಫ್ಕೋರ್ಸ್ ಚಾನ್ಸಸ್ ಗಳು ಕಮ್ಮಿ ಇದೆ, ಆದ್ರೂ ಕೂಡ ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ ನಮ್ಮ ಜಾನ್ ಸಿನಾ ಅವರು ಫೈನಲಿ ಹೀಲ್ ಟರ್ನ್ ಆಗಬಹುದು. ಅಂಡ್ ನಮ್ಮ ಜಾನ್ ಸಿನಾ ಅವರ ಮೋಟಿವ್ ಕೂಡ ಅದೇ ಇರೋದು, ರಸ್ಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ಸೊ ನಮ್ಮ ಜಾನ್ ಸಿನಾ ಹಾಗೆ ರಾಕ್ ಅವರು ಅಲೈನ್ ಆಗಬಹುದು. ಅಂಡ್ ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿ ಜಾನ್ ಸಿನಾ ಅವರು ರಾಕ್ ಅವ್ರಿಗೋಸ್ಕರ ಕೆಲಸ ಮಾಡೋ ಈ ರೀತಿ ಗೆಟಪ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಎಲಿಮಿನೇಷನ್ ಚೇಂಬರ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಷ್ಟು ಜನರಲ್ಲಿ ನಮ್ಮ ರಾಕ್ ಅವರು ಯಾರನ್ನ ಚೂಸ್ ಮಾಡಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.